ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಜನರಿಗಾಗಿ ಅಲ್ಲ, ಅಥವಾ ರಾಜ್ಯ ಸರ್ಕಾರದ ಹಿತಾಸಕ್ತಿಗಾಗಿ ಅಲ್ಲ. ಅದು ಇರೋದೇ ಅವರ ಸ್ವಂತ ಚೇಲಗಳು ಯಾರಿದ್ದಾರೆ ಆ ಚೇಲಗಳಿಗೆ ನೀವು ಕೂಡ ಸ್ವಲ್ಪ ತಿನ್ನಿ, ನಾವಂತೂ ಪೂರ್ತಿ ಲೂಟಿ ಹೊಡಿತಾ ಇದ್ದೇವೆ ಕರ್ನಾಟಕದ ಖಜಾನೆಯನ್ನ ಮತ್ತು ಸಾರ್ವಜನಿಕ ವ್ಯವಸ್ಥೆಯನ್ನ ಪೂರ್ತಿ ಉಪಯೋಗ ಮಾಡಿಕೊಂಡು ನಾವು ಕೊಳ್ಳೆ ಹೊಡಿತಾ ಇದ್ದೇವೆ. ನಮ್ಮ ಬೆಂಬಲಿಗರಿಗೆ ನಮಗೆ ಜೈ ಅಂತ ಹೇಳುವಂತವರಿಗೆ ಕೂಡ ಒಂದಷ್ಟು ಜನರಿಗೆ ಸಿಕ್ಲಿ ಅಂತ ಹೇಳುವಂತ ಕಾರ್ಯಗಳನ್ನು ಮಾಡಿದ್ದಾರೆ. ಪ್ರಾಯಶಃ ಇದೊಂದು ಅತ್ಯಂತ ಕೆಟ್ಟ ಒಂದು ಸಂಪ್ರದಾಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ನೋಡಿ, ಕರ್ನಾಟಕ ರಾಜ್ಯದಲ್ಲಿ ನಾನು ಇಷ್ಟ ತನಕ ಭ್ರಷ್ಟಾಚಾರ ನಡೆಯಿಲ್ಲ, ಮತ್ತೊಂದಾಗಿಲ್ಲ ಅಂತ ನಾನು ಏನ್ ಹೇಳಲ್ಲ. ಭ್ರಷ್ಟಾಚಾರಗಳು ನಡೆದಿರಬಹುದು ರಾಜ್ಯದಲ್ಲಿ ಬೇರೆ ಬೇರೆ ಹಂತದಲ್ಲಿ. ಹಿಂದಿನಲ್ಲಿ ಭ್ರಷ್ಟಾಚಾರ ಎಲ್ಲಿ ನಡೀತಾ ಇತ್ತು ಅಂತ ಹೇಳಿದ್ರೆ, ಸರ್ಕಾರದ ಖಜಾನೆಯನ್ನು ಕೊಳ್ಳೆ ಹೊಡಿತಾ ಇದ್ರು. ದೊಡ್ಡ ದೊಡ್ಡ PW, ನೀರಾವರಿ ಅಥವಾ ಬೇರೆ ಬೇರೆ ಯೋಜನೆಗಳಿಂದ ಕೊಳ್ಳೆ ಹೊಡಿತಾ ಇದ್ರು. ಈಗ ಈ ಸರ್ಕಾರ ಸಿದ್ದರಾಮಯ್ಯರು, DK ಶಿವಕುಮಾರ್ ನೇತೃತ್ವದಲ್ಲಿ ಡೈರೆಕ್ಟ್ ಜನರ ಕಿಸೆಯಿಂದಲೇ ಆ ಭ್ರಷ್ಟಾಚಾರ, ಲಂಚದ ದುಡ್ಡು ಶೇಖರಣೆ ಮಾಡುವಂತ ಪ್ರತಿಯೊಬ್ಬ ವ್ಯಕ್ತಿ ಕೂಡ 48 ಐಟಮ್ಸ್ ಗಳಿಗೆ ಅವರು ಇವತ್ತು ಬೆಲೆ ಏರಿಕೆ ಮಾಡಿದ್ದಾರೆ. ಎಲ್ಲಿಗೆ ಹೋಗುತ್ತೆ ಇದು? ಹಾಲಿನ ದರ ಏರಿಸಿದ್ದಾರೆ. ಆ ಹಾಲು ಉತ್ಪಾದಕರಿಗೆ ಏನಾದ್ರು ಸಿಕ್ಕಿದ? ಇವತ್ತು 3-4 ತಿಂಗಳಿಂದ ಬೇರೆ ಬೇರೆ ಅವರ 5 ಆಶ್ವಾಸನೆಗಳನ್ನು ಕೊಟ್ಟಿದ್ದಾರಲ್ಲ, ಅದೇನೋ ಅವರಿಗೆ ದುಡ್ಡು ಸಿಗ್ತಾ ಉಂಟಾ? ಅವರಿಗೆ ಕೊಟ್ಟಿಲ್ಲ. ಅವರಿಗೆ ಕೊಡೋ ಬದಲು ಇವರಿಗೆ 7.5 ಕೋಟಿ ರಿಲೀಸ್ ಮಾಡಿರುವಂತದ್ದು. ಏನಿದರ ಅರ್ಥ? ಕೊಟ್ಟ ಭರವಸೆಯನ್ನು ಈಡೇರಿಸುವುದಿಲ್ಲ, ಆದ್ರೆ ಕಾರ್ಯಕರ್ತರನ್ನ ಓಲೈಸುವಂತದ್ದನ್ನು, ಕಾರ್ಯಕರ್ತರನ್ನ ಒಂದು ರೀತಿಯಲ್ಲಿ ಲೂಟಿಕೋರನ್ನಾಗಿ ಮಾಡುವಂತ ಪ್ರಯತ್ನ ಇದು. ಕಾಂಗ್ರೆಸ್ಗೆ ಕಾರ್ಯಕರ್ತರ ಕೊರತೆ ಇದೆ, ಸಿಗ್ತಾ ಇಲ್ಲ. ಈಗ ಒಂದಷ್ಟು ಜನ ಈ ನೇಮಕ ಮಾಡಿ, ನೀವು ಅನುಷ್ಠಾನ ಸಮಿತಿ ಅಧ್ಯಕ್ಷ, ಮೆಂಬರು, ನೀವೀಗ ಅನುಷ್ಠಾನ ನಾವೇನು ದುಡ್ಡು ಕೊಡ್ತೀವ ಅದರಲ್ಲಿ ಕಮಿಷನ್ ನೀನು ಹೊಡಿ. ಯಾವುದೋ ಒಂದು ಮಹಿಳೆಗೆ 2 ತಿಂಗಳದು 3 ತಿಂಗಳು ಸಿಕ್ಲಿಲ್ಲ ಅಂತ ಹೇಳಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಲ್ಲಿ ಬರ್ತಾರೆ, ನಿನಗೆ ಕೊಡಿಸ್ತೇನಮ್ಮ, 1 ತಿಂಗಳು ನನಗೆ ಕೊಡು 3 ತಿಂಗಳಲ್ಲಿ ಅಂತ ಹೇಳಿ ಆ ಲೂಟಿ ಹೊಡೆಯುವಂತ ಒಂದು ಪ್ರವೃತ್ತಿಗೆ ಇದೊಂದು ಪ್ರೇರಣೆ ಕೊಡುವಂತ ಕೆಲಸ ಕಾರ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇವರು ಅನುಷ್ಠಾನ ಸಮಿತಿಯನ್ನು ನಿಲ್ಬೇಕು. ಅಧಿಕಾರಿಗಳು ಯಾಕಿರೋದು? ಸರ್ಕಾರದ ಅಧಿಕಾರಿಗಳು, ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಬೇಕಾದವರು ಸರ್ಕಾರಿ ಅಧಿಕಾರಿಗಳು. ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಲೂಟಿಗಾರರನ್ನ ತಯಾರು ಮಾಡುವಂತ ಅವಶ್ಯಕತೆಗಳಿಲ್ಲ. ಮಂತ್ರಿಗಳು ಯಾಕಿರುವಂತವ್ರು? ಮಂತ್ರಿಗಳು ಯಾಕಿರುವರು? ಮಂತ್ರಿಗಳು ಇರುವಂತದ್ದೇ ಅನುಷ್ಠಾನ ಆಗಿದೆ ಇಲ್ವೋ ಸರ್ಕಾರದ ಯೋಜನೆಗಳು ಅಂತ ನೋಡ್ಲಿಕ್ಕೆ. ಅದನ್ನು ಮಾಡೋದಿಲ್ಲ. ಅಧಿಕಾರಿಗಳನ್ನು ಕೂಡ ಮೇಯ್ಲಿಕ್ಕೆ ಬಿಟ್ಟಿದ್ದಾರೆ. ಅಧಿಕಾರಿಗಳಲ್ಲಿ ಕೂಡ ನೀನು ಇಷ್ಟು ಕೊಟ್ರೆ ನಿನಗೆ ಇಂಥ ಜಾಗ, ಆದ ಕಾರಣ ಅದರಲ್ಲಿಯೂ ಕೊಳ್ಳೆ ಹೊಡೆಯುವಂಥದ್ದು. ಈ ರೀತಿ ಇದೊಂದು ಆಲಿಬಾಬಾ ಮತ್ತು 40 ಕಳ್ಳರು ಅಂತ ಹೇಳುವಂಥದ್ದುಂಟಲ್ಲ, ಇದು ಸಿದ್ದರಾಮಯ್ಯ ಮತ್ತು 4,000 ಕಳ್ಳರು ಅಂತ ಹೇಳಿ ಈಗ ತಯಾರು ಮಾಡುವಂತ ಪ್ರಯತ್ನಗಳು ಕರ್ನಾಟಕದಲ್ಲಿ ನಡೀತಾ ಇದೆ.